ಎಲ್ರಿಗೂ ನಮಸ್ತೆ. ಸೊ ಇದು ಶಾಂತಮಾರ್ಗ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್. ಸೊ ಇದರಲ್ಲಿ 2ನೇ ಕ್ಲಾಸ್ ಅಂದ್ರೆ ಕೋರ್ಸ್ನ ಶುರು ಆಗೋಕ್ಕಿಂತ ಮುಂಚೆ ಒಂದು ಸಿಲೆಬಸ್ ಡಿಕೋಡಿಂಗ್ ಮಾಡಿದ್ದೆ. ಓಕೆ, ಸಿಲೆಬಸ್ನ ಯಾವ ರೀತಿ ಡಿಕೋಡ್ ಮಾಡಿದ್ವಿ, ಯಾವ ಒಂದು PYQs ನ ನೋಡಿ ಯಾವ ಟಾಪಿಕ್ ಇಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಮೂಲಕ ಒಂದು ಟೇಬಲ್ನ ಸಹ ಕೊಟ್ಟಿದ್ದೆ ನಿಮಗೆ ಸಿಲೆಬಸ್ ಡಿಕೋಡಿಂಗ್. ಸೊ ಎಲ್ಲರೂ ಸಿಲೆಬಸ್ನ ಡಿಕೋಡ್ ಮಾಡಿದ್ದೀರಾ ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಮೆಂಟಲ್ ಎಬಿಲಿಟಿ. ಸೊ ನಾವು ಒಂದು ಪೋಸ್ಟರ್ ಅಲ್ಲಿ ಹಾಕಿದ್ವಿ, ಇದು ಮ್ಯಾಥ್ಸ್ ಅಲ್ಲ ಮೆಂಟಲ್ ಎಬಿಲಿಟಿ ಅಂತ. ಸರ್ ಏನ್ ಸರ್ ಡಿಫ್ರೆನ್ಸ್ ಮೆಂಟಲ್ ಎಬಿಲಿಟಿಗೂ ಮತ್ತೆ ಮ್ಯಾಥ್ಸ್ಗೆ? ಇವಾಗ ಹೇಳ್ಕೊಡ್ತೀನಿ ಏನು ಮ್ಯಾಥ್ಸ್ಗೆ ಮತ್ತೆ ಮೆಂಟಲ್ ಎಬಿಲಿಟಿಗೆ ಏನ್ ಡಿಫ್ರೆನ್ಸ್ ಅನ್ನೋದು ನಿಮ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಗೊತ್ತಾಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಸಿಲೆಬಸ್ ನ ಡಿಕೋಡ್ ಮಾಡಿದ ನಂತರ ಕೋರ್ಸ್ಗೆ ಜಂಪ್ ಆಗಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ಸ್ ನೋಡೋಣ. ಯಾವ ರೀತಿಯಾದಂತಹ ಬೇಸಿಕ್ಸ್? ಕೆಲವೊಬ್ರು ಫೋನ್ ಮಾಡಿದ್ರು, ಸರ್ ನನಗೆ ಏನಂದ್ರೆ ಏನು ಬರಲ್ಲ ಸರ್ ಮ್ಯಾಥ್ಸ್ ಅಲ್ಲಿ, ಇವಾಗ ಕಲಿತಾ ಇದ್ದೀನಿ ಸರ್. ತೊಂದರೆ ಇಲ್ಲ, ಕಲಿಯೋಣ, ಫಸ್ಟ್ ಇಂದ ಕಲಿಯೋಣ. ಓಕೆ, ಅಂಡ್ ಹಾಗೆ ಹಲವಾರು ಜನ ಹೋಮ್ವರ್ಕ್ಸ್ ನ ಮಾಡಿ ಕಳಿಸ್ತಾ ಇದ್ದೀರಾ. ಅಂಡ್ ನಾನೇ ಖುದ್ದಾಗಿ ಕಾಲ್ ಮಾಡಿ ನಿಮ್ಮಲ್ಲಿ ಹೋಮ್ವರ್ಕ್ಸ್ ನ ಚೆಕ್ ಮಾಡ್ತಾ ಇದ್ದೀನಿ, ಕೂಡ ನಿನ್ನ ಕ್ವೆಶನ್ಸ್ ನ ಕೂಡ ಕೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಹೋಮ್ವರ್ಕ್ಸ್ ನ ಮಾಡ್ತಾ ಇಲ್ಲ, ದಿಸ್ ಇಸ್ ಯುವರ್ ವೇಕಪ್ ಕಾಲ್. ಮಾಡ್ಬೇಕು ಹೋಮ್ವರ್ಕ್ ನ ಕಳಿಸ್ಬೇಕು. ಹೋಮ್ವರ್ಕ್ ನ ಯಾವ ನಂಬರ್ ಕಳಿಸ್ಬೇಕು? 8884818983 ಈ ನಂಬರ್ಗೆ ಹೋಮ್ವರ್ಕ್ ನ ಕಳಿಸ್ತೀರಾ. ಬಿ ಇಟ್ ಇನ್ ಟೆಲಿಗ್ರಾಮ್, ಬಿ ಇಟ್ ಇನ್ ವಾಟ್ಸ್ಆಪ್. ಇದಕ್ಕೆ ಹೋಮ್ವರ್ಕ್ ನ ಕಳಿಸಿದಾದ್ಮೇಲೆ ಏನ್ ಮಾಡ್ತೀವಿ? ವಿ ವಿಲ್ ಚೆಕ್ ಯುವರ್ ಹೋಮ್ವರ್ಕ್. ಅದಾದ್ಮೇಲೆ ವಿ ವಿಲ್ ಕಾಲ್ ಯು. ಹೋಮ್ವರ್ಕ್ ನ ಮಾಡ್ತಿದ್ದೀರಾ ಇಲ್ವಾ, ಚೆನ್ನಾಗಿ ಅರ್ಥ ಆಗ್ತಿದ್ಯಾ ಇಲ್ವಾ ಅಂತ. ಓಕೆ, ಸೊ ಈ ಒಂದು ನಂಬರ್ಗೆ ನಿಮ್ಮ ಹೋಮ್ವರ್ಕ್ಸ್ ನ ಸೆಂಡ್ ಮಾಡ್ತೀರಾ. ಬೇಸಿಕ್ಸ್, ಯಾವ ರೀತಿಯಾದಂತಹ ಬೇಸಿಕ್ಸ್? ಸರ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಬಟ್ ಗೊತ್ತಿಲ್ಲದೆ ಇರೋದನ್ನ ಕಲಿದೇ ಇದ್ರೆ ತಪ್ಪು. ಗೊತ್ತಿಲ್ಲದೆ ಇರೋದನ್ನ ಕಲಿದೇ ಇದ್ರೆ ಮಾರ್ಕ್ಸ್ ಬರಲ್ಲ. ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳಿ ಕಲಿಯೋದ್ರಿಂದ ಏನೂ ಕಳ್ಕೊಳ್ಳಲ್ಲ, ಏನೂ ತಪ್ಪಾಗಲ್ಲ. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟು ಅಡಿಷನ್. ಬೇಸಿಕ್ ಅಡಿಷನ್ ಹೇಗ್ ಮಾಡೋದು? ಅಡಿಷನ್ ನ 2 + 4 ಅಂದ್ರೆ 6 ಆಗುತ್ತೆ ಸರ್. 24 + 18 ಎಷ್ಟಾಗುತ್ತೆ ಸರ್? 12. 4 + 8 12. 12ರಲ್ಲಿ ಒಂದು ಕ್ಯಾರಿ ಮಾಡ್ತೀನಿ, 2ನ ಇಲ್ಲಿ ಬರ್ಕೊಂತೀನಿ. ಓಕೆ, 2 + 1 + 1 ಎಷ್ಟಾಗುತ್ತೆ? 4 ಆಗುತ್ತೆ ಸರ್. 42 ಇಸ್ ದಿ ಆನ್ಸರ್ ಸರ್. ಇದು ಮ್ಯಾಥ್ಸ್ ಸರ್, ಇದು ಮ್ಯಾಥ್ಸ್. ಮೆಂಟಲ್ ಎಬಿಲಿಟಿಯಲ್ಲಿ ಏನ್ ಮಾಡ್ಬೇಕು ಸರ್? ಮೆಂಟಲ್ ಎಬಿಲಿಟಿಯಲ್ಲಿ ಮನ್ಸಲ್ಲಿ ಮಾಡ್ಬೇಕು. 24 + 18 ಇದೆ ಅಲ್ವಾ? ಸೊ 24 + 20 ಅನ್ಕೊಂತೀನಿ ನಾನು. 24 + 20 ಎಷ್ಟಾಯ್ತು? 44. ಮನ್ಸಲ್ಲಿ ಮಾಡ್ಬೇಕು ಇವೆಲ್ಲ. ಸೊ 20ಕ್ಕಿಂತ ಎಷ್ಟು ಕಡಿಮೆ ಮಾಡ್ಬೇಕು? 2 ಕಡಿಮೆ ಮಾಡ್ಬೇಕು 18ಕ್ಕೆ. ಅಂದ್ರೆ 44ರಿಂದ 2 ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ ಸರ್? 42 ಆಗುತ್ತೆ. ಇದು ಮೆಂಟಲ್ ಎಬಿಲಿಟಿ. ಓಕೆ, ಮ್ಯಾಥ್ಸ್ ಅಂದ್ರೆ 4 + 8 12, 1 ಕ್ಯಾರಿ 2, 1 + 2 + 1 4. ಇದಲ್ಲ, ಇದು ಮ್ಯಾಥ್ಸ್. ಮೆಂಟಲ್ ಎಬಿಲಿಟಿ ಡಿಫ್ರೆಂಟ್ ಅಪ್ರೋಚ್. 24 + 18 ಅಂದ್ರೆ ನೋಡಿದ ತಕ್ಷಣ ಮನ್ಸಲ್ಲಿ ಮಾಡ್ಕೊಬೇಕು. 24 + 20 ಅಂದ್ರೆ 44, ಅದ್ರಲ್ಲಿ 2 ಕಡಿಮೆ 42. ಇದು ಮೆಂಟಲ್ ಎಬಿಲಿಟಿ. ಓಕೆ, ಇದಾದ ನಂತರ ಸಬ್ಟ್ರಾಕ್ಷನ್. ಓಕೆ, ಸಬ್ಟ್ರಾಕ್ಷನ್ ಅಂದ್ರೆ ಕಳಿಯುವಂಥದ್ದು. 10 - 2 ಅಂದ್ರೆ ಎಷ್ಟು ಸರ್? 8. ಎಲ್ರಿಗೂ ಗೊತ್ತು. 10 - 2 ಎಷ್ಟಾಗುತ್ತೆ? 8 ಆಗುತ್ತೆ. 25 - 17 ಸರ್. 5ರಿಂದ 7 ಹೋಗುತ್ತಾ? 7 ಹೋಗಲ್ಲ. ಹಾಗಾಗಿ ಇಲ್ಲಿಂದ ನಾನು ಒಂದನ್ನು ಏನ್ ಮಾಡ್ತೀನಿ? ಕ್ಯಾರಿ ಮಾಡ್ತೀನಿ. 15. ಇದೇನಾಗುತ್ತೆ? 1 ಆಗುತ್ತೆ. 15 - 7 ಎಷ್ಟಪ್ಪ? 15 - 7 8. ಇದು ಮ್ಯಾಥ್ಸ್. ಮೆಂಟಲ್ ಎಬಿಲಿಟಿಯಲ್ಲಿ ಏನ್ ಮಾಡ್ತೀನಿ? 25ರಲ್ಲಿ 10ನ ಕಳಿತೀನಿ ಫಸ್ಟು, 15 ಆಗುತ್ತೆ. 15ರಲ್ಲಿ 7ನ ಕಳಿತೀನಿ, 8 ಆಗುತ್ತೆ. ಸೊ ಈ ರೀತಿ ನಾನು ಮಾಡಿದಾಗ ಮಾತ್ರ ಮೆಂಟಲ್ ಎಬಿಲಿಟಿಗೆ ಒಂದು ಅರ್ಥ, ಮಾನಸಿಕ ಸಾಮರ್ಥ್ಯ. ಓಕೆ, ಮನ್ಸಲ್ಲಿ ಮಾಡ್ಬೇಕು ಇವೆಲ್ಲ. 25 - 18 ಈ ತರ. ಓಕೆ, ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಗಾಗುತ್ತೆ? ಮಲ್ಟಿಪ್ಲಿಕೇಶನ್ ಅಂದ್ರೆ 3 × 4 = 12. ಟೇಬಲ್ಸ್ ನ ಕಲೀರಿ ಅಂತ ಅಂದಲ್ವಾ? ಇದು ಮಲ್ಟಿಪ್ಲಿಕೇಶನ್.
17 ಇಂಟು 6 ಎಷ್ಟಾಗತ್ತೆ? ಹೇಗೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್ 17 ಇಂಟು 6, 7 6 42, 4 ಕ್ಯಾರಿ, 6 1 6 ಪ್ಲಸ್ 4 102. ಇಲ್ಲ, ನೋಡಿದ ತಕ್ಷಣ 17 6 ಅಂದ್ರೆ 102 ಗೊತ್ತಿರ್ಬೇಕು ನಿಮ್ಗೆ. ಟೇಬಲ್ಸ್ ಗೊತ್ತಿರ್ಬೇಕು. 1 ರಿಂದ 20 ಅಂತ ಹೇಳಿದೆ ಅಲ್ವಾ? ಸೊ ಟೇಬಲ್ಸ್ ನ ಕಲಿಬೇಕು ಎಲ್ಲಾರು. 1 ರಿಂದ 20 ಟೇಬಲ್ಸ್ ನ ಕಲಿಬೇಕು. ಓಕೆ, ಡನ್. ನೆಕ್ಸ್ಟ್ 2 ಡಿಜಿಟ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ 25 ಇಂಟು 24 ಏನ್ ಆನ್ಸರ್ ಬರುತ್ತೆ? ಫಸ್ಟ್ ಹೇಗ್ ಮಾಡ್ತೀವಿ? 4 ಇಂದ 5 ಮತ್ತೆ 2 ನ ಮಲ್ಟಿಪ್ಲೈ ಮಾಡ್ಕೊಂತೀವಿ. 4 5 20, 4 2 8, 8 ಪ್ಲಸ್ 2 10. ನೆಕ್ಸ್ಟ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 5 10, 2 2 4 ಪ್ಲಸ್ 1 5. ಟೋಟಲ್ ಎಷ್ಟಾಯ್ತು? 600 ಆಯ್ತು. ಇದು ಮ್ಯಾಥ್ಸ್ ಅಲ್ಲಿ ಮಾಡೋ ರೀತಿ, ಮ್ಯಾಥ್ಸ್ ನ ಬೇಸಿಕ್ಸ್. ಓಕೆ, ಬಟ್ ಮೆಂಟಲ್ ಅಬಿಲಿಟಿಯಲ್ಲಿ ಏನ್ ಸರ್ ಮಾಡ್ತೀನಿ? 25 2 ಎಷ್ಟು ಸರ್? 25 2 50, 25 20 ಎಷ್ಟು ಸರ್? 25 2 50 ಅಂದ್ರೆ 25 20 ಏನಾಗುತ್ತೆ? 500 ಆಗುತ್ತೆ. 1 0 ಜಾಸ್ತಿ ಆಯ್ತು, ಇಲ್ಲೂ 1 0 ಜಾಸ್ತಿ ಆಯ್ತು. 25 4 ಎಷ್ಟು ಸರ್? 25 ನ 4 ಸರಿ ಹಾಕಿದ್ರೆ ಎಷ್ಟಾಗುತ್ತೆ? 100 ಆಗುತ್ತೆ. ಸೊ ಇದು 20, ಇದು 20, ಇದು 4, ಟೋಟಲ್ ಮಾಡಿದ್ರೆ 24. ಸೊ ಏನಾಯ್ತು ಆನ್ಸರು? 600 ಆಯ್ತು. ಸೊ ಈ ರೀತಿ ನೀವು ಮನ್ಸಲ್ಲಿ ಮಾಡ್ಕೊಂಡ್ರೆ ಅದು ಮೆಂಟಲ್ ಎಬಿಲಿಟಿ. 25 ಇಂಟು 24 ಏನಾಗುತ್ತೆ? 600 ಆಗುತ್ತೆ. ಪರವಾಗಿಲ್ಲ, ಇಟ್ಸ್ ಓಕೆ. ನಿಮ್ಗೆ ಇದ್ರಲ್ಲಿ ಕಂಫರ್ಟಬಲ್ ಇದ್ರೆ ಇದೇ ರೀತಿ ಮಾಡಿ, ಇದ್ರಲ್ಲಿ ಕಂಫರ್ಟಬಲ್ ಇದ್ರೆ ಇದೇ ರೀತಿ ಮಾಡಿ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಯೋಚನೆ ಮಾಡ್ಬೇಕು. 25 ಇಂಟು 24 ಅಂದ್ರೆ ಸರ್ 25 ಇಂಟು 20 ಪ್ಲಸ್ 25 ಇಂಟು 4 ಅಂತ. ಓಕೆ, 25 ಇಂಟು 2 ಏನಾಗುತ್ತೆ? 50 ಆಗುತ್ತೆ. 25 ಇಂಟು 20 ಏನಾಗುತ್ತೆ? 500 ಆಗುತ್ತೆ. 25 ಇಂಟು 4 ಎಷ್ಟಾಗುತ್ತೆ? 100 ಆಗುತ್ತೆ. ಇವೆರಡನ್ನು ಸೇರಿಸಿದ್ರೆ 25 ಇಂಟು 24 ಬರುತ್ತೆ. ಓಕೆ, ಸೊ ಇದು ಮಲ್ಟಿಪ್ಲಿಕೇಶನ್ ಆಯ್ತು. ನೆಕ್ಸ್ಟ್ ಡಿವಿಷನ್ ಹೋಗೋಣ. ಡಿವಿಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಡಿವಿಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ 1350 ಡಿವೈಡೆಡ್ ಬೈ 5 ಅಂತ ಇತ್ತು ಅಂದ್ರೆ ನಾವು ಸ್ಕೂಲಲ್ಲೆಲ್ಲ ಹೇಗೆ ಕಲ್ತಿದೀವಿ? 5 ಹಿಂಗ್ ಬರ್ಕೊಂಡು 1350 ಅಂತ ಬರ್ಕೊಂಡು 5 2 10, 3 ಉಳಿತು, 5 5 7 35, 0 ಇಲ್ಲೊಂದು 0 ಬಿತ್ತು, ಹಾಗಾಗಿ ಇನ್ನೊಂದು 0 ಹಾಕ್ತೀನಿ. 270. ಹಿಂಗ್ ಮಾಡಲ್ಲ ಮೆಂಟಲ್ ಎಬಿಲಿಟಿಯಲ್ಲಿ. ಮೆಂಟಲ್ ಎಬಿಲಿಟಿಯಲ್ಲಿ ಏನ್ ಮಾಡ್ತೀನಿ ಸರ್? ಕ್ಯಾಲ್ಕುಲೇಟ್ ಮಾಡ್ತೀನಿ. 1350 ಡಿವೈಡೆಡ್ ಬೈ 5 ಅಂತ ಅಂದ್ರೆ 5 1 5, 5 2 10, 3 ಕ್ಯಾರಿ ಆಯ್ತು, 5 7 35, 0 ಇದೆ, ಇಲ್ಲೊಂದು 0 ಆಯ್ತು. ಸೊ 270 ಮಾಡಬೇಕು. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಡಿವಿಷನ್ ಅಲ್ಲಿ ಹೋಮ್ವರ್ಕ್ ಏನು? ಫಸ್ಟ್ ಹೋಮ್ವರ್ಕ್, ಇವತ್ತಿನ ಫಸ್ಟ್ ಹೋಮ್ವರ್ಕ್ ಏನಪ್ಪಾ ಅಂತ ಅಂದ್ರೆ 210 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. 350 divided by 21 is equal to question mark. ಓಕೆ, ಸೊ ಇದನ್ನ ಮಾಡ್ಬೇಕು ನೀವು. ನೆಕ್ಸ್ಟ್ ಇದರಲ್ಲಿ ಸಿಂಪ್ಲಿಫಿಕೇಶನ್ ರೂಲ್ ಅಂತ ಬರುತ್ತೆ. ಸಿಂಪ್ಲಿಫಿಕೇಶನ್ ಅನ್ನುವಂತಹ ಟಾಪಿಕ್ ನಲ್ಲೂ ಹೇಳ್ಕೊಡ್ತೀನಿ. ಬಟ್ ಮ್ಯಾಥ್ಸ್ ಅಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್ ಬೇಸಿಕ್ ಆಗಿ ಗೊತ್ತಿರಬೇಕಾಗಿರುವಂತದ್ದು, ಮೆಂಟಲ್ ಎಬಿಲಿಟಿಯಲ್ಲಿ ಬೇಸಿಕ್ ಆಗಿ ಗೊತ್ತಿರಬೇಕಾಗಿರುವಂತದ್ದು ಏನು? ಬೋರ್ಡ್ ಮಾಸ್. ಬಿ ಅಂದ್ರೆ ಬ್ರಾಕೆಟ್ಸ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಸೊ ಒಂದು ಪ್ರಾಬ್ಲಮ್ ಅಲ್ಲಿ ಬ್ರಾಕೆಟ್ ಇದ್ದು, ಡಿವಿಷನ್ ಇದ್ದು, ಮಲ್ಟಿಪ್ಲಿಕೇಶನ್ ಇದ್ದು, ಸಬ್ಟ್ರಾಕ್ಷನ್ ಇದ್ರೆ ಫಸ್ಟ್ ಯಾವ್ದು ಮಾಡ್ತೀವಿ? ಫಸ್ಟ್ ಬ್ರಾಕೆಟ್ಸ್ ನ ಮಾಡ್ತೀವಿ, ಆಮೇಲೆ ಆಫ್ ಅನ್ನೋದನ್ನ ಮಾಡ್ತೀವಿ, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. Example 16 plus 6 divided by 2 plus 4 minus 2 of 16. ಈ ರೀತಿಯಾದಂತಹ ಪ್ರಾಬ್ಲಮ್ ನಲ್ಲಿ ನಾನು ಏನ ಸಾಲ್ವ್ ಮಾಡ್ತೀನಿ? ಫಸ್ಟ್ ಆಫ್ ಆಲ್ ಬ್ರಾಕೆಟ್ಸ್ ಅಲ್ಲಿ ಇರುವಂತದನ್ನ ಸಾಲ್ವ್ ಮಾಡ್ತೀನಿ. ಬ್ರಾಕೆಟ್ಸ್ ಅಲ್ಲಿ ಏನೇನಪ್ಪ ಇದೆ? ಫಸ್ಟ್ ಬಿ, ಬೋರ್ಡ್ ಮಾಸ್ ಅಲ್ಲಿ ಬಿ ಫಸ್ಟ್ ಬರುತ್ತಲ್ವಾ. ಬ್ರಾಕೆಟ್ ಅಲ್ಲಿ ಏನೇನಿದೆ? 16 plus 6 ಇದೆ. ಏನ್ ಆನ್ಸರ್? 22. 22 divided by 2 plus 4 minus 2 ಏನು? 2 of 16. ಬ್ರಾಕೆಟ್ಸ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡಿದೆ. ನೆಕ್ಸ್ಟ್ ಆಫ್ ಅಲ್ಲಿ ಇರೋದು ಸಾಲ್ವ್ ಮಾಡೋಣ. ಯಾವ್ಯಾವ್ದಿದೆ ಆಫ್ ಇಲ್ಲಿ? ಇದು ಒಂದಿದೆ,
2 ಆಫ್ 16 ಅಂತ ಅಂದ್ರೆ ಇನ್ 2 ಅಂತ ಅರ್ಥ. 2 ಆಫ್ 16 ಅಂದ್ರೆ 32 ಅಂತ ಅರ್ಥ. ಓಕೆ, ಪ್ಲಸ್ 22 ಡಿವೈಡೆಡ್ ಬೈ 2 ಹೀಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು, ಡಿವಿಷನ್ ನ ಮಾಡಬೇಕು. ಇಲ್ಲಿ 22 ಡಿವೈಡೆಡ್ ಬೈ 34 ಅಂತ ಮಾಡಿದ್ರೆ ತಪ್ಪಾಗುತ್ತೆ. 22 ಡಿವೈಡೆಡ್ ಬೈ 2 ಫಸ್ಟ್. 22 ಡಿವೈಡೆಡ್ ಬೈ 2 ಅಂದ್ರೆ ಏನಾಗುತ್ತೆ, 2 1 2 11 ಸೊ 11 ಪ್ಲಸ್ 32 ಲಾಸ್ಟ್ ಗೆ ಏನ್ ಮಾಡ್ತೀನಿ, ಅಡಿಷನ್ ಮಾಡ್ತೀನಿ. ಸೊ ಆನ್ಸರ್ ಏನ್ ಬಂತು, 43 ಬಂತು. ಓಕೆ, ಇದು ಬೋರ್ಡ್ಮಾಸ್ ರೂಲ್. ದಿಸ್ ಇಸ್ ಬೋರ್ಡ್ಮಾಸ್ ರೂಲ್. ಸೊ ಫಸ್ಟ್ ನಾನು ಯಾವ್ದನ್ನ ಸಾಲ್ವ್ ಮಾಡ್ತೀನಿ, ಬ್ರಾಕೆಟ್ಸ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ತೀನಿ, ಆಮೇಲೆ ಆಫ್ ಅನ್ನೋದನ್ನ ಸಾಲ್ವ್ ಮಾಡ್ತೀನಿ, ಆಮೇಲೆ ಡಿವಿಷನ್ ನ ಸಾಲ್ವ್ ಮಾಡ್ತೀನಿ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್ ನ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಸೊ ಇದು ಬೋರ್ಡ್ಮಾಸ್ ರೂಲ್. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಪ್ಪಾ ಇದೆ ಅಂದ್ರೆ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ ಸಿ ಎಂ ನ ಕಂಡುಹಿಡಿಬೇಕು. ಎಲ್ ಸಿ ಎಂ ಅಂದ್ರೆ ಲಾಸಾಹ. ಎಲ್ ಸಿ ಎಂ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಸರ್ ಸಿಂಪಲ್ ಆಗಿ 8 ಮತ್ತೆ 12 ಎರಡರ ಎಲ್ ಸಿ ಎಂ ಕಂಡುಹಿಡಿರಿ ಅಂದ್ರೆ ಏನರ್ಥ, 8ರಲ್ಲಿ ಕೆಲವೊಂದು ನಂಬರ್ಸ್ ಹೋಗ್ತವೆ, 8 16 24 32 40 48 ಈ ರೀತಿಯಾದಂತಹ ನಂಬರ್ಸ್ ಹೋಗ್ತವೆ. ಓಕೆ, 12ರ ಮಲ್ಟಿಪಲ್ಸ್ ಯಾವುದು? ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ ಸಿ ಎಂ ಅಂದ್ರೆ ಏನು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಮಲ್ಟಿಪಲ್ ಅಂದ್ರೆ ಏನಪ್ಪಾ, ಅದರಿಂದ ಮಲ್ಟಿಪ್ಲೈ ಆಗುವಂತದ್ದು 8 1 8, 8 2 16, 8 3 24, 8 4 32, 8 5 40, 8 6 48 ಹಿಂಗೆ ಹೋಗ್ತಾ ಇರುತ್ತೆ. 48 56 64 ಓಕೆ, ಈ ತರ ಹೋಗ್ತಾ ಇರುತ್ತೆ. 72 80 ಹೀಗೆ. ಸೊ 12 ಟೇಬಲ್ ಏನು, 12 24 36 48 60 72 ಸರ್, ಇವೆರಡು ಇದು ಮಲ್ಟಿಪಲ್ಸ್ ಆಫ್ 8 and 12. ಇದ್ರಲ್ಲಿ ಕಾಮನ್ ಯಾವ್ಯಾವ್ದಿದೆ ಸರ್? ಸೊ ಇಲ್ಲಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಬೇಕಲ್ವಾ, ಕಾಮನ್ ಯಾವ್ಯಾವ್ದಿದೆ? ಕಾಮನ್ ನೋಡಿ 24 ಇದೆ, ಇಲ್ಲೂ 24 ಇದೆ, ಇಲ್ಲೂ 48 ಇದೆ, ಇಲ್ಲೂ 48 ಇದೆ, ಇಲ್ಲೂ 72 ಇದೆ, ಇಲ್ಲೂ 72 ಇದೆ. ಈ ತರ ಸುಮಾರಷ್ಟು ಸಿಗ್ತವೆ ಇನ್ನ ಕಾಮನ್ ಆಗಿರುವಂತದ್ದು. ಬಟ್ ನನಗೇನ್ ಬೇಕಾಗಿರೋದು, ಈ ಕಾಮನ್ ಆಗಿರೋದ್ರಲ್ಲಿ ಲೋಯೆಸ್ಟ್ ಯಾವುದು? 24 ಕಾಮನ್, 48 ಕಾಮನ್, 72 ಕಾಮನ್. ಲೋಯೆಸ್ಟ್ ಏನ್ ಸರ್ ಇದರಲ್ಲಿ? 24. ಸೊ ಎಲ್ ಸಿ ಎಂ ಆಫ್ 8 ಮತ್ತೆ 12 ಏನಾಗತ್ತೆ? 24 ಆಗತ್ತೆ. ಸರಿ, ಎಲ್ಲಾದ್ರಲ್ಲೂ ಹಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ ಸರ್? ಹೇಗೆ ಸರ್ ಕಂಡುಹಿಡಿಯೋದು ಎಲ್ ಸಿ ಎಂ ಆಫ್ 8 and 12 ಗೆ? ಹೇಗೆ ಕಂಡುಹಿಡಿಯೋದು ಎಲ್ ಸಿ ಎಂ ಆಫ್ 8 and 12 ನ? ಸೊ ಈ ತರ ಬರ್ಕೊಂತೀನಿ. 8 ಮತ್ತೆ 12 ನ ಕಾಮನ್ ಫ್ಯಾಕ್ಟರ್ಸ್ ನ ಹುಡುಕ್ತೀನಿ. ಕಾಮನ್ ಪ್ರೈಮ್ ನಂಬರ್ ಫ್ಯಾಕ್ಟರ್ಸ್ ತಲೆ ಕೆಡ್ಸ್ಕೊಬಿಡಿ, ಅದೆಲ್ಲ ಯಾವ್ದು ಚಿಕ್ಕ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅದನ್ನ ನೋಡ್ತೀನಿ ನಾನು. 2 4s 2 6, 2 2s 4, 2 3s 6. ಓಕೆ, ಆಮೇಲೆ 2 1s 2, 3 ಹೋಗಲ್ಲ ಅದಕ್ಕೆ 3 ಅಂತಾನೆ ಬರ್ಕೊಂತೀನಿ. ಆಮೇಲೆ 3 1s 3 1 1 ಇರೋದು 1 ಹಂಗೆ ಬರ್ಕೊಂತೀನಿ. 3 1s 3. ಓಕೆ, ಸೊ ಇಷ್ಟು ಬಂತು ನನಗೆ. ಅದಾದ್ಮೇಲೆ ಏನ್ ಮಾಡ್ಬೇಕು? 2 2s 4, 4 2s 8, 8 3s ಎಷ್ಟು? 24. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಸಿಗುವಂತಹ ನಂಬರ್ ಏನು? ಅದೇ ನಮ್ಮ ಎಲ್ ಸಿ ಎಂ, ಅದೇ ನಮ್ಮ ಲಾಸಾಹ. ಓಕೆ, ಎಲ್ ಸಿ ಎಂ. ಎಲ್ ಸಿ ಎಂ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಆಮೇಲೆ ನೋಡೋಣ. ಓಕೆ, ಕೋರ್ಸ್ ಅಲ್ಲಿ ಎಲ್ ಸಿ ಎಂ ಅನ್ನೋದು ಒಂದು ಟಾಪಿಕ್ HYT. ನೋಡೋಣ ಎಲ್ ಸಿ ಎಂ ಏನ್ ಮಾಡ್ತೀವಿ ಅಂತ. ಬಟ್ ಎಲ್ ಸಿ ಎಂ ಕಂಡುಹಿಡಿಯೋದು ಹೆಂಗ್ ಗೊತ್ತಾಯ್ತಾ ಇವಾಗ? ಹೋಮ್ವರ್ಕ್ ಏನು? ಎಲ್ ಸಿ ಎಂ ಆಫ್ 15 ಮತ್ತೆ 40 ಕಂಡುಹಿಡಿಬೇಕು. ಎಲ್ ಸಿ ಎಂ ಆಫ್ 21 ಮತ್ತೆ 35 ಕಂಡುಹಿಡಿಬೇಕು. ಎಲ್ ಸಿ ಎಂ ಆಫ್ 30 and 45. ಇದಿಷ್ಟು ನಿಮ್ಮ ಹೋಮ್ವರ್ಕ್. ಓಕೆ, ವಾಟ್ ಈಸ್ ಯುವರ್ ಹೋಮ್ವರ್ಕ್ ಫಾರ್ ಟುಡೇ? ಅವಾಗಲೇ ಡಿವಿಷನ್ ಪ್ರಾಬ್ಲಮ್ ಕೊಟ್ಟೆ.
ಇವಾಗ LCM ಪ್ರಾಬ್ಲಮ್ಸ್, LCM ಆಫ್ 15 ಮತ್ತೆ 40, LCM ಆಫ್ 21 35, LCM ಆಫ್ 30 ಮತ್ತೆ 45. ಇನ್ನೊಂದು ಕಂಡುಹಿಡಿಯೋಣ, ಸೊ ದಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. 15 ಮತ್ತು 40ರ LCM ಏನಾಗುತ್ತೆ? ಸೊ ಲೋಯೆಸ್ಟ್ ಮಲ್ಟಿಪಲ್ಸ್ ನಾವು ಕಂಡುಹಿಡಿಬೇಕಾಗುತ್ತೆ. 5 ಅಲ್ಲಿ ಹೋಗುತ್ತೆ. 5 3 15, 5 8 40. 3 ಮತ್ತೆ 8 ಯಾವ್ದ್ರಲ್ಲಾದ್ರೂ ಹೋಗುತ್ತಾ? ಹೋಗಲ್ಲ. ಸೊ ಹಾಗಾಗಿ 3 ಹಂಗೆ ಬರ್ಕೊಂತೀನಿ, 8 ಹಂಗೆ ಬರ್ಕೊಂತೀನಿ. 8 3 24, 24 5 120. LCM ಏನಾಗುತ್ತೆ? 120 ಆಗುತ್ತೆ. ಸೊ ಈ ರೀತಿ ನಾನು LCM ನ ಕಂಡುಹಿಡಿಬೇಕು. 5 3 15, 15 8 120. ಸೊ ಇಲ್ಲೇನ್ ಮಾಡಿದೆ? ಮಲ್ಟಿಪ್ಲಿಕೇಶನ್. ಇಲ್ಲೇನ್ ಮಾಡಿದೆ? ಮಲ್ಟಿಪ್ಲಿಕೇಶನ್. ಈ ರೀತಿ ನಾವು LCM ನ ಕಂಡುಹಿಡಿಬೇಕು. LCM ಆಫ್ 15 ಮತ್ತೆ 40 ಆಗೋಯ್ತು, ನಾನೇ ಕಂಡುಹಿಡಿದ್ಬಿಟ್ಟೆ. 120 ಅಂದ್ಬಿಟ್ಟು ನೀವು ಏನ್ ಕಂಡುಹಿಡಿಬೇಕು? 21 35, 30 ಮತ್ತೆ 45. ಇವೆರಡರದ್ದು ಕಂಡುಹಿಡಿತೀರಾ. ಓಕೆ, ಇದಾದ್ಮೇಲೆ ಫ್ರಾಕ್ಷನ್ಸ್ ನ ಮಾಡ್ತಾ ಇದೀವಿ, ಮರಿಬಾರ್ದು. ಏನ್ ಮಾಡ್ತಾ ಇದೀವಿ ಅಂತ? ವಿ ಆರ್ ಡೂಯಿಂಗ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಅಲ್ಲಿ ಮೊದಲನೇದಾಗಿ LCM ನ ಕಲಿಸಿದೆ. ಇವಾಗ ಫ್ರಾಕ್ಷನ್ಸ್ ಅಲ್ಲಿ ಅಡಿಷನ್ ನ ಕಲಿಯೋಣ. ಫ್ರಾಕ್ಷನ್ಸ್ ಅಲ್ಲಿ ಅಡಿಷನ್ ನ ಕಲಿಯೋಣ. ಹೇಗೆ ಮಾಡ್ತೀವಿ? 3/4 ಪ್ಲಸ್ 1/2. ಏನ್ ಸರ್? ಫಸ್ಟ್ ಆಫ್ ಆಲ್ LCM ಕಂಡುಹಿಡಿತೀನಿ. 2 ಮತ್ತೆ 4. 2 ಮತ್ತೆ 4 LCM ಕಂಡುಹಿಡಿದಾಗ ಏನಾಗುತ್ತೆ? 2 1s 2, 2 2s 4, 2 1s 2 1s. ಸೊ LCM ಏನಾಯ್ತು? 2 into 2 4. ಸೊ 4 LCM ನ ಕೆಳಗೆ ಹಾಕೊಂತೀನಿ. 4 1s 4, 3 1s 3. ಸೊ 3 ಹಿಂಗೆ ಬರ್ಕೊಂತೀನಿ. 2 2s 4, 2 2s 1 2s 2. ಸೊ ಏನಾಯ್ತು? 5/4 ಆಯ್ತು. ಓಕೆ ಓಕೆ, 10/14 ಮೈನಸ್ 5/12 ಹೇಗೆ ಮಾಡ್ತೀವಿ ಸರ್? ಅಷ್ಟು ಇದು ಸಬ್ಟ್ರಾಕ್ಷನ್ ಮಾಡ್ತಾ ಇದೀವಿ. ಫಸ್ಟ್ ಏನ್ ಮಾಡ್ತೀವಿ? LCM ನ ಕಂಡುಹಿಡಿತೀವಿ. ಯಾವ್ಯಾವ್ದಕ್ಕೆ? 14 ಮತ್ತೆ 12ಗೆ. LCM ಎಷ್ಟಾಗತ್ತೆ? 2 7s 14, 2 6 7 ಮತ್ತೆ 6 ಯಾವ್ದ್ರಲ್ಲೂ ಹೋಗಲ್ಲ. ಸೊ ಹಾಗಾಗಿ 7 ಮತ್ತೆ 6 ನ ಹಂಗೆ ಇಟ್ಕೊಂತೀನಿ. 7 6 42 into 2 84. ಓಕೆ, 84 is my LCM. ಸೊ LCM ನ 84 ಅಂತ ಕೆಳಗಡೆ ಬರ್ಕೋತೀನಿ. 10 14 ಎಷ್ಟು 84? 14 6 84. ಸೊ ಕೆಳಗಡೆ ಇಂಟು 6 ಮಾಡಿದ್ರೆ ಮೇಲ್ಗಡೆನೂ ಇಂಟು 6 ಮಾಡ್ತೀನಿ. 60. 10 into 6 60 ಮೈನಸ್ ಹಂಗೆ ಬರ್ಕೊಂತೀನಿ. 12 ಎಷ್ಟು 84? 12 7s 84. ಸೊ ಕೆಳಗಡೆ ಇಂಟು 7 ಮಾಡಿದ್ರೆ ಮೇಲ್ಗಡೆನೂ ಇಂಟು 7 ಮಾಡಬೇಕು. 5 7s 35. 60 ಮೈನಸ್ 35 ಡಿವೈಡೆಡ್ ಬೈ 84. 60 ಮೈನಸ್ 35 ಎಷ್ಟು ಸರ್? ನೋಡಿದ ತಕ್ಷಣ ಹೇಳ್ಬೇಕು 25 ಅಂತ. ಹೇಗ್ ಮಾಡ್ಬೇಕು? 60 ಮೈನಸ್ 30 ಎಷ್ಟು? 30. 30ರಲ್ಲಿ ಇನ್ನೊಂದು 5 ಕಮ್ಮಿ, ಏನಾಯ್ತು? 25 ಆಯ್ತು. ಸೊ 25/84 ಇಸ್ ಯೋರ್. ಸೊ ಈ ರೀತಿ ನೀವು ಫ್ರಾಕ್ಷನ್ಸ್ ನ ಸಬ್ಟ್ರಾಕ್ಷನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಹೇಗೆ ಸರ್ ಮಾಡೋದು? ಮಲ್ಟಿಪ್ಲಿಕೇಶನ್ 10/15 ಇಂಟು 12/5. ಇವಾಗ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಿ? ಈ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬಂತು ಅಂದ್ರೆ ಸರ್ ಮೇಲ್ಗಡೆ ಇರೋದನ್ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಬೇಕು, ಕೆಳಗಡೆ ಇರೋದನ್ನ ಕೆಳಗಡೆಗೆ ಮಲ್ಟಿಪ್ಲೈ ಮಾಡಬೇಕು. 10 12s 120, 15 5s 75. 5 ಅಲ್ಲಿ ಹೋಗುತ್ತೆ. 5 1s 5, 5 5s 25. 5 2s 10, 5 4s 20. ಇನ್ನೊಂದ್ರಲ್ಲಿ ಯಾವ್ದ್ರಲ್ಲಿ ಹೋಗುತ್ತೆ? 3 ಅಲ್ಲಿ ಹೋಗುತ್ತೆ. 3 5s 15, 3 8s 24. ಸೊ ಆನ್ಸರ್ ಏನ್ ಬಂತು? 8/5. ಸರ್ ಮ್ಯಾಥ್ಸು ಇಂಟೆಲಿಬಿಲಿಟಿ ಸರ್ ಏನ್ ಮಾಡಬೇಕು? 10/15 ಇಂಟು 12/5 ಅಲ್ವಾ? ಇಂಟು 12/5. ಇಲ್ಲಿಂದ ಕ್ಯಾನ್ಸಲ್ ಮಾಡ್ತೀನಿ. ಯಾವ ರೀತಿ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಈ ಸಿಂಬಲ್ ನೋಡಿ, ಇದು ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಇದನ್ನ ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಇದನ್ನ ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದು. 5 1ಲಿ 5, 5 2ಲಿ 10. ಓಕೆ, ಮತ್ತೆ 3 4s 12, 3 5s 15. ಏನಾಯ್ತು? 2 into 4 ಎಷ್ಟು? 8. ಕೆಳಗಡೆ ಏನ್ ಮಿಕ್ತು? 5. 8/5. ಸರ್ ಇಲ್ಲೇನ್ ಸರ್ ಸಿಕ್ತು?
ವಾಟ್ ಡಿಡ್ ವಿ ಗೆಟ್ ಹಿಯರ್ 8/5. ಇಲ್ಲಿ ಆನ್ಸರ್ ಸಿಕ್ತು 8/5. ಸೇಮ್. ಓಕೆ, ಡಿವಿಷನ್ ಇತ್ತು ಅಂದ್ರೆ ಡಿವಿಷನ್ ಆಫ್ ಫ್ರಾಕ್ಷನ್ಸ್ 1/2 ಡಿವೈಡೆಡ್ ಬೈ 2/4. ಇದನ್ನ ಹೇಗ್ ಮಾಡ್ತೀವಿ ಅಂತ ಅಂದ್ರೆ ಇದ್ರ ಅರ್ಥ ಏನು, 1/2 ಹೋಲ್ ಡಿವೈಡೆಡ್ ಬೈ 2/4. ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ಕೊಂತೀನಿ ಅಂದ್ರೆ 1/2 ಅಂತ ಬರ್ಕೊಂತೀನಿ. ಈ ಡಿವಿಷನ್ ಇರೋದನ್ನ ಮಲ್ಟಿಪ್ಲಿಕೇಶನ್ ಅಂತ ಬರ್ಕೊಂತೀನಿ. ಮಲ್ಟಿಪ್ಲಿಕೇಶನ್ ಬರ್ದಾಗ ಕೆಳಗಡೆ ಇರುವಂತಹ 4 ಮೇಲಕ್ಕೆ ಹೋಗುತ್ತೆ, ಮೇಲ್ಗಡೆ ಇರುವಂತಹ 2 ಕೆಳಗಡೆ ಬರುತ್ತೆ. ಓಕೆ, ಸೊ 4 2 1s 2 2s 1 into 2/2 2 1s 2 1s. ಸೊ ಏನಾಯ್ತು 1/1 which is nothing but 1. ಸೊ ಇದು ನಿಮ್ಮ ಬೇಸಿಕ್ ಡಿವಿಷನ್ ಆಫ್ ಫ್ರಾಕ್ಷನ್ಸ್. ಓಕೆ, ಡನ್. ನೆಕ್ಸ್ಟ್ ಇವಾಗ ಹೋಮ್ವರ್ಕ್ ಏನು, ಅನದರ್ ಹೋಮ್ವರ್ಕ್ ಫಾರ್ ಯು. 2/8 ಪ್ಲಸ್ 3/4 ಎಷ್ಟು? ನಂತರದಲ್ಲಿ 1/12 ಮೈನಸ್ 2/21 ಎಷ್ಟು? ಮೂರನೇದು 1/12 ಇಂಟು 2/4 ಏನಾಗತ್ತೆ? ಓಕೆ, ಇದೆಲ್ಲ ನಿಮ್ಮ ಹೋಮ್ವರ್ಕ್ಗಳು. ಓಕೆ, ನೋಡ್ಕೊಳ್ಳಿ ಇನ್ನೊಂದ್ಸರಿ. 2/8 ಪ್ಲಸ್ 3/4, 1/12 ಮೈನಸ್ 2/21, 1/12 ಇಂಟು 2/4 ಇದೆಲ್ಲ ನಿಮ್ಮ ಹೋಮ್ವರ್ಕ್ಸ್. ಓಕೆ, ಯು ಹ್ಯಾವ್ ಟು ಡೂ ದಿಸ್ ಹೋಮ್ವರ್ಕ್. ನೀವು ಪ್ರಾಕ್ಟೀಸ್ ಮಾಡಬೇಕು. ಮಾಡಾದ್ಮೇಲೆ ಕಾಲ್ ಮಾಡಿ, ನಿಮಗೆ ಪ್ರಾಬ್ಲಮ್ಸ್ನ ಕೇಳ್ತೀನಿ ನಾನು. ಓಕೆ, ಸುಮ್ಮನೆ ರ್ಯಾಂಡಮ್ ಆಗಿ ಕೇಳ್ತೀನಿ 3/5 ಇಂಟು 5/3 ಏನಪ್ಪ ಮಾಡ್ತೀಯಾ ಅಂತ. ಯು ಹ್ಯಾವ್ ಟು ಬಿ ರೆಡಿ. ಓಕೆ, ನೆಕ್ಸ್ಟ್ ಒಂದು ಕಬ್ಬಿಣದ ಕಡಲೆ ಅಂತ ಅನ್ಸೋದು ಯಾಕೆ? ಬಿಕಾಸ್ ಯಾವಾಗ ಸೈನ್ಗಳು ಬರ್ತವೆ. ಸೊ ಸಪೋಸ್ +21 -5 ಏನಪ್ಪ ಆನ್ಸರ್? ಸರ್ ಪ್ಲಸ್ ಮತ್ತೆ ಮೈನಸ್ ಇದೆ, ನಾನು ಸಬ್ಟ್ರಾಕ್ಷನ್ ಮಾಡ್ತೀನಿ. 21 - 5 ಎಷ್ಟು? 16. ಆಮೇಲೆ ಸಿಂಬಲ್ ಯಾವ್ದಿರುತ್ತೆ? ಈ ದೊಡ್ಡ ನಂಬರ್ ಯಾವ್ದಿರುತ್ತಲ್ಲ ಅದರ ಸಿಂಬಲ್ ಇದಕ್ಕೆ ಆಡ್ ಆನ್ ಆಗುತ್ತೆ, +16. ಅದೇ -21 -5 ಇತ್ತು ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಸೊ ನಾನು ಹಾಗಾದ್ರೆ ಪ್ಲಸ್ ಮಾಡ್ತೀನಿ. 21 + 5 ಎಷ್ಟು? 26. ದೊಡ್ಡ ನಂಬರ್, ದೊಡ್ಡ ಸಂಖ್ಯೆಯ ಸಿಂಬಲ್ ಯಾವ್ದಿದೆ ಇದರಲ್ಲಿ? ಮೈನಸ್ ಇದೆ, ಹಾಗಾಗಿ ಮೈನಸ್ ನ ಕ್ಯಾರಿ ಮಾಡ್ತೀನಿ. ಸಿಂಪಲ್. +25 -15 -15 + 25. ಸರ್ ಮೈನಸ್ ಮತ್ತೆ ಪ್ಲಸ್ ಇದೆ, ಮೈನಸ್ ಮಾಡಬೇಕು. 25 - 15 ಎಷ್ಟು? 10. ದೊಡ್ಡ ಸಂಖ್ಯೆ ಎಷ್ಟು? 25. 25ರ ಮುಂದೆ ಇರುವಂತಹ ಸಿಂಬಲ್ ಯಾವುದು? ಪ್ಲಸ್, ಹಾಗಾಗಿ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, ಸೊ ಹೋಮ್ವರ್ಕ್ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಅಪ್ಪ, ಆಯ್ತಾ? ಇದೆಲ್ಲ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಬೇಕು. ಮೆಂಟಲ್ ಎಬಿಲಿಟಿಯಲ್ಲಿ ಇವೆಲ್ಲ ತುಂಬಾ ಮುಖ್ಯ ಪಾತ್ರನ ವಹಿಸುತ್ತೆ. ಓಕೆ, ಡನ್. ಸೊ ಹೋಮ್ವರ್ಕ್ -10 + 22 is equal to question mark. +22 - 42 ಏನು? ಓಕೆ, 628 - 725 ಏನಾಗತ್ತೆ? ಇದೆಲ್ಲ ನಾಳೆ ನಿಮಗೆ ಹೇಳ್ತೀನಿ. ಸೊ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದಿಷ್ಟು ಗೊತ್ತಿದ್ರೆ ವಿ ಕ್ಯಾನ್ ಗೋ ಅಹೆಡ್ ವಿತ್ ದಿ ಮೆಂಟಲ್ ಎಬಿಲಿಟಿ ಕೋರ್ಸ್. ನಂಬರ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇವೆಲ್ಲ ನೀವು ಪ್ರಾಕ್ಟೀಸ್ ನ ಮಾಡಬೇಕು. ಇದರ ಜೊತೆಗೆ ಇನ್ನೊಂದಿದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. A B ಆದ್ರೆ C ಏನಾಗತ್ತೆ? C D ಆಗುತ್ತೆ ಅನ್ಕೊಳ್ಳೋಣ. ಸೊ ಇಲ್ಲಿ ನಾವು ಯಾವ ರೀತಿ ಬರ್ಕೋಬಹುದು? A B ಆಗಿದ್ರೆ, ಒಂದ್ ವೇಳೆ A ಏನಾದ್ರೂ B ಆಗಿದ್ರೆ, C ಏನಾದ್ರೂ D ಆಗಿದ್ರೆ, ಸೊ ಇಲ್ಲಿ ನಾವೇನಂತ ಬರ್ಕೊಬಹುದು? ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ಬೋದು. ಅಂದ್ರೆ A ಇಂಟು D ಇಸ್ ಈಕ್ವಲ್ ಟು B ಇಂಟು C. ಇದೇನು? ಇದು ನಿಮ್ಮ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ಇದು ಸಹ ನಿಮ್ಮ ಬೇಸಿಕ್ ಮೆಂಟಲ್ ಎಬಿಲಿಟಿಗೆ. ಸೊ ಇದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿ ಕಷ್ಟನೇ ಇಲ್ಲ, ವೆರಿ ಈಸಿ. ಓಕೆ ಓಕೆ, ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ತುಂಬಾ ಜಾಸ್ತಿ ಆಯ್ತು.
ಸೊ ಎಲ್ಲ ಬೇಸಿಕ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹೋಮ್ವರ್ಕ್ಸ್ನ ಮಾಡಿ. ಐ ವಿಲ್ ಆಸ್ಕ್ ಯು ದ ಕ್ವೆಶನ್ಸ್ ಟುಮಾರೋ. ನನ್ನ ನಂಬರ್ಗೆ ನೀವು ಹೋಮ್ವರ್ಕ್ಸ್ನ ಕಳಿಸ್ಬೇಕು. ಯಾವುದು ನಂಬರ್? 8884818983. ಸೊ ಈ ನಂಬರ್ಗೆ ಹೋಮ್ವರ್ಕ್ಸ್ನ ಕಳಿಸಿ. ಐ ವಿಲ್ ಕಾಲ್ ಯು ಅಂಡ್ ಐ ವಿಲ್ ಆಸ್ಕ್ ಯು ದ ಕ್ವೆಶನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.